ಹುಡ್ಕೊಂಡು ತಿಂತಾ ಇದ್ವಿ. ಕರ್ನಾಟಕದ್ದು ಕನ್ನಡಿಗರು ಪ್ರಾರಂಭ ಮಾಡಿರುವಂಥ ಒಂದು ಬ್ರ್ಯಾಂಡು ಮೀಟ್ ಆ್ಯಂಡ್ ಈಟ್ ಬರ್ಗರ್. ಆ್ಯಂಡ್ ನಿಮಗೆ ಬೇಕಾಗಿರೋಂಥ ಫ್ಯಾಮಿಲಿಗೆ ಏನೇನು ತಿನಿಸುಗಳು ಸಿಗಬೇಕು ಎಲ್ಲ ಇಲ್ಲಿ ಸಿಗುತ್ತೆ. ಟೇಸ್ಟ್ ಮಾಡಿರಿ. ನಾವು ಈಗ ಟೇಸ್ಟ್ ಮಾಡಿದ್ವಿ, ನೀವು ಎಲ್ಲರೂ ಟೇಸ್ಟ್ ಮಾಡಿ. ಮುಂದೆ ನನ್ನ ತಂಗಿ ಮಾತಾಡ್ತಾರೆ ಜಾಸ್ತಿ, ನಾನು ತಂಗಿ ಕುಮಾರಸ್ವಾಮಿ ಅವರು ಬಗಲ್ಗುಂಟೆನಲ್ಲಿ ಮಾಡಿದ್ದಾರೆ. ಇಲ್ಲಿ ನನಗೆ ತುಂಬಾ ಮೆಮರೀಸ್ ಇದೆ. ಬೆಂಗಳೂರು ಆಚಾರ್ಯ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಓಡಾಡ್ತಿದ್ದಂಥ ಮೆಮರೀಸ್ ತುಂಬಾ ಇದೆ. ಸೊ ಇಲ್ಲಿ ಬಂದು ಒಂದು ಹೋಟೆಲ್ ಇನಾಗ್ರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮಳೆಗಾಲ ಬೇರೆ ಶುರುವಾಯಿತು. ಚಳಿಗೆ ಬಿಸಿ ಬಿಸಿಯಾಗಿ ಬರ್ಗರ್ ಅಥವಾ ಕ್ರಿಸ್ಪಿ ಚಿಕನ್ ತಿನ್ನಬೇಕು ಅಂದರೆ ಪ್ಲೀಸ್ ಚೂಸ್ ಮಾಡಿ ಮೀಟ್ ಆ್ಯಂಡ್ ಈಟ್ ಚಿಕನ್ನ. ನಾನಂತೂ ಟೇಸ್ಟ್ ಮಾಡ್ತೀನಿ ಇವಾಗ, ತಡ ಮಾಡಿದೆ. ಸೊ ನೀವೆಲ್ಲ ತಡ ಮಾಡಿದೆ, ಬನ್ನಿ ಮೀಟ್ ಆ್ಯಂಡ್ ಈಟ್ ರೆಸ್ಟೋರೆಂಟ್ನ ಟೇಸ್ಟ್ ಮಾಡಿ. ಆ್ಯಂಡ್ ಇಲ್ಲಷ್ಟೇ ಇಲ್ಲ, ಇನ್ನೂ ಹೆಚ್ಚು ಬ್ರಾಂಚ್ಗಳು ಬೆಂಗಳೂರು ತುಂಬ ಹಾಗೆ ಕರ್ನಾಟಕದಾದ್ಯಂತ ಆಗಲಿ ಅಂತ ಅವ್ರಿಗೆ ವಿಶ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಹಾಗಾಗಿ ನಮ್ಮ ವಸಂತ ಮೇಡಮ್ ಅವ್ರ ಬ್ರದರ್ ಓಪನ್ ಮಾಡಿದ್ದಾರೆ. ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಅವರೊಂದು ನ್ಯೂ ವೆಂಚರ್ಗೆ ಟ್ರೈ ಮಾಡಿದ್ದಾರೆ. ಆಲ್ರೆಡಿ ಅವರು ಮಶ್ರೂಮ್ ಬಿರಿಯಾನಿನಲ್ಲಿ ಫೇಮಸ್ ಆಗಿದ್ದಾರೆ. ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ತುಂಬ ಲೈಕ್ಸ್ ಜನಗಳು ವಿಸಿಟ್ ಮಾಡ್ತಿದ್ದಾರೆ. ಹಾಗೆ ಇದು ಕೂಡ ಅವರು ಒಂದು ಹೊಸ ಪ್ರಯತ್ನ ಯಶಸ್ಸಾಗಲಿ. ಇದೇ ರೀತಿ ಇನ್ನೂ ಅನೇಕ ಬ್ರಾಂಚ್ಗಳು ಓಪನ್ ಆಗಲಿ ಹಾಗೂ ಮೇಡಮ್ಗೆ ಹಾಗೂ ಅವರ ಎಲ್ರಿಗೂ ಆಲ್ ದ ಬೆಸ್ಟ್ ಇರುತ್ತೆ. ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ನಾವೆಲ್ಲ ಸರ್ವ್ ಮಾಡಬೇಕು ಅಂತ ನನ್ನ ತಮ್ಮ ಇದನ್ನು ತುಂಬ ಖುಷಿಯಿಂದ ಮಾಡ್ತಿದ್ದಾನೆ. ತಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ನಾನು ಕೇಳ್ತೀನಿ. ಅಲ್ಲಿ ಇಲ್ಲಿ ಕಾಸ್ಟ್ಲಿ ಕುಮಾರಸ್ವಾಮಿ ಅವರು ಎಲ್ಲ ಯಂಗ್ಸ್ಟರ್ಸ್ಗಾಗಿ ಒಂದು ಬರ್ಗರ್ ಔಟ್ಲೆಟ್ ಓಪನ್ ಮಾಡಿದ್ದಾರೆ. ಅವ್ರು ಒಳ್ಳೇದಾಗಲಿ, ಎಲ್ಲರೂ ಸಹ ಇಲ್ಲಿ ಬಂದು ಟೇಸ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಟೇಸ್ಟ್ ಮಾಡಿ ಅಡ್ರೆಸ್ ಬಂದು ವಿಶಾಲ್ ಮಾಡು ಹೆಸರುಘಟ್ಟ ಮೈಂಡ್ ಎಲ್ಲರೂ ಬಂದು